ಶಾಸ್ತ್ರಿಗಳೇ, ಮುಂದಿನ 3 ರಾಶಿಗಳ ಬಗ್ಗೆ ತಿಳಿಸೋದಾದ್ರೆ ಇಡೀ ವಾರದ ಭವಿಷ್ಯ ಹೇಗಿರುತ್ತೆ? ಕರ್ಕಾಟಕದಿಂದ ಕರ್ಕಾಟಕ ರಾಶಿಯವರಿಗೆ ನೋಡಿ, ರಾಶ್ಯಾಧಿಪತಿ ಚಂದ್ರ ಶನಿ ಜೊತೆಗಿದ್ದಾನೆ. ವೃತ್ತಿಯಲ್ಲಿ ಸ್ವಲ್ಪ ಹೆಚ್ಚಿನ ಒತ್ತಡ, ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ತಕರಾರುಗಳು ಉಂಟಾಗೋದು, ಬೌದ್ಧಿಕ ಹಿನ್ನಡೆ, ಗೊಂದಲಗಳು, ವ್ಯಾಪಾರದಲ್ಲಿ ಲಾಭ ತಕ್ಕಮಟ್ಟಿಗೆ ಕಾಣ್ತಕ್ಕಂಥದ್ದು. ಆದರೂ ಸ್ವಲ್ಪ ಹುಷಾರಾಗಿರಬೇಕು. ಯಾಕೆ ಅಂತಂದರೆ ನಿಮ್ಮ ರಾಶ್ಯಾಧಿಪತಿ ಶನಿ ಜೊತೆಗೆ ಸಂಚರಿಸುವಾಗ ಸ್ವಲ್ಪ ಮಾನಸಿಕವಾಗಿ ಕುಗ್ಗು ಬಿಡ್ತೀರ. ಯಾವಾಗ ಮಾನಸಿಕವಾಗಿ ಕುಗ್ಗುವಿಕೆ ಬರುತ್ತೋ ಆಗ ಆಲೋಚನೆ ಕಳ್ಕೊಳ್ತೀರ, ತನ್ಮೂಲಕ ಕೆಲಸಗಳು ಕೆಡುತ್ತೆ. ಹೀಗಾಗಿ ಸ್ವಲ್ಪ ಜಾಗ್ರತೆ ಬೇಕಾಗುತ್ತೆ ಒಂದು ಮೊದಲ 3 ದಿವಸ. ಆಮೇಲೆ ಸ್ವಲ್ಪ ಮಟ್ಟಿಗೆ ಬಲ ಕಾಣ್ತೀರ, ಯೋಚನೆ ಮಾಡಬೇಡಿ. ಕುಜ ಕರ್ಮಾಧಿಪತಿ ಬಹಳ ಮುಖ್ಯವಾಗಿ ವ್ಯಯದಲ್ಲಿ ಸಂಚರಿಸ್ತಾ ಇರೋದ್ರಿಂದ ವೃತ್ತಿಯಲ್ಲಿ ನಿಮಗೆ ನೋಡಿ ಪರಿಶ್ರಮ ಹೆಚ್ಚಾಗಬಹುದು. ಇದ್ದಕ್ಕಿದ್ದ ಹಾಗೆಯೇ ಕೆಲಸದಲ್ಲಿ ಒಂಥರ ಭಯದ ವಾತಾವರಣ ಶುರುವಾಗಬಹುದು. ಕರ್ಮಾಧಿಪತಿ ವ್ಯಯದಲ್ಲಿ ಸಂಚರಿಸಿದರೆ ಕಾರ್ಯಹೀನೋ ಭವೇ ನರಹ ಅಂತ ಹೇಳುತ್ತೆ. ಕೆಲಸವನ್ನೇ ಕಳ್ಕೊಳ್ತಕ್ಕಂಥ ಒಂದು ಸಂದರ್ಭಗಳು ಎದುರಾಗಬಹುದು. ಭಯ ಪಡುವ ಅವಶ್ಯಕತೆ ಇಲ್ಲ. ಈ ಸಂದರ್ಭವನ್ನು ಕ್ರಿಯೇಟ್ ಮಾಡುತ್ತದೆ, ಹಾಗೆ ಮಾಡಿಬಿಡುತ್ತೆ, ತಲ್ಲಣಗೊಳಿಸ್ಬಿಡುತ್ತೆ. ಹಾಗಂತ ಜಾಬ್ ಹೋಗೇ ಬಿಡುತ್ತೆ? ಖಂಡಿತ ಇಲ್ಲ. ಸ್ವಲ್ಪ ಎಚ್ಚರಿಕೆ ಬೇಕು ಅನ್ನೋದನ್ನು ಸೂಚಿಸುತ್ತೆ. ದಾರಿ ಸರಿ ಇಲ್ಲ ಅಂದಾಗ ನಾವು ಬಹಳ ಎಚ್ಚರಿಕೆಯಿಂದ, ಹೇಗೆ ನಾವು ಕಾರಲ್ಲಿ ಹೋಗ್ತಾ ಇದ್ದರೆ ಹಳ್ಳ ಇದೆ ಅಂದರೆ ಹೇಗೆ ಸ್ಲೋ ಡೌನ್ ಮಾಡ್ತೀವಲ್ಲ, ಆ ರೀತಿಯಲ್ಲಿ ಸ್ವಲ್ಪ ನಿಧಾನಗತಿಯಲ್ಲಿ ಎಚ್ಚರಿಕೆಯಿಂದ ಕೆಲಸ ಮಾಡಲಿ ಅನ್ನೋ ಉದ್ದೇಶ ಇದು, ಅಷ್ಟೇ, ಇನ್ನೇನಲ್ಲ. ಗಾಬರಿ ಮಾಡ್ಕೋಬೇಡಿ. ಮತ್ತು ಶುಕ್ರ ಲಾಭಾಧಿಪತಿ ಶುಕ್ರನು ನೀಚನಾಗಿದ್ದಾನೆ. ಹೀಗಾಗಿ ಸ್ವಲ್ಪ ವಿಶ್ವಾಸ ದ್ರೋಹಗಳಾಗ್ತಕ್ಕಂಥದ್ದು, ಯಾರನ್ನ ತುಂಬ ನಂಬಿರ್ತಿರೋ ಅಂಥವರಿಂದಲೇ ತೊಡಕುಗಳು ಬರ್ತಕ್ಕಂಥ ಸಾಧ್ಯತೆ. ಆಲೋಚನಾ ಶಕ್ತಿ ಕೂಡ ಕಳೆದು ಹೋಗ್ತಕ್ಕಂಥದ್ದು. ಮಾಂದಿ ವಾರದ ಪ್ರಾರಂಭದಲ್ಲಿ ಪಂಚಮ ಸ್ಥಾನದಲ್ಲಿ ಸಂಚರಿಸುವಾಗ ಬುದ್ಧಿಗೆಡುತ್ತೆ, ಆಲೋಚನಾ ಶಕ್ತಿ ಕಳ್ಕೊಂಡ್ಬಿಡ್ತೀರ. ಶ್ಯೂರಿಟಿ ಹಾಕೋದು, ಮತ್ತೊಂದು ಇಂಥದ್ದು ಏನೋ ಒಂದು ಪ್ರಮಾದ ಎಳ್ಕೊಂಡ್ಬಿಡ್ತೀರ ಮೈ ಮೇಲೆ. ಹೀಗಾಗಿ ಸ್ವಲ್ಪ ಹುಷಾರಾಗಿರಿ. ಹೈಯರ್ ಸ್ಟಡೀಸ್ ಮಾಡೋರು ಸ್ವಲ್ಪ ಹುಷಾರಾಗಿರಿ. ಇದು ಕರ್ಕಾಟಕ ರಾಶಿಯ ವಾರದ ಆದಿಯ ಫಲ. ವಾರದ ಅಂತ್ಯಕ್ಕೆ ಹೋಗೋಣ. ಈಗ ವಾರಾಂತ್ಯದಲ್ಲಿ ಚಂದ್ರನಿಗೆ ಸ್ವಲ್ಪ ಬಲ ಬರುತ್ತೆ. ಅಂದರೆ ಅವನು ಶನಿಯನ್ನು ಬಿಡ್ತಾನೆ. ತನ್ನ ಮೂಲಕ ವೃತ್ತಿಯಲ್ಲಿ ಒಂದು ಬಲ ಕಾಣಲಿಕ್ಕೆ ಏನು ಅಸಮಾಧಾನ ಇತ್ತು, ಕುಜ ಇದ್ದೇ ಇದ್ದಾನೆ, ಕರ್ಮಾಧಿಪತಿ ವೀಕ್ ಆಗಿದ್ದಾನೆ, ಬೇರು ಸ್ವಲ್ಪ ವೀಕ್ ಆಗಿದೆ. ಹೀಗಾಗಿ ಎಚ್ಚರಿಕೆ ಬೇಕಾಗುತ್ತೆ. ಆದರೆ ಚಂದ್ರನ ಸಂಚಾರ ಆಗುವಾಗ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ, ಒಳ್ಳೆಯ ಫಲಗಳನ್ನು ಕಾಣ್ತೀರ. ಇದಕ್ಕಿದ್ದ ಹಾಗೆ ಮೊದಲ 3 ದಿನ ಏನು ಪ್ರಾರಂಭದಲ್ಲಿ ಇತ್ತು, ಸೋಮವಾರ ಮಂಗಳವಾರ ಬುಧವಾರ ಏನು ಕಾಣ್ತೀರಿ, ಅದು ನಿಮಗೆ ಸ್ವಲ್ಪ ಇದಾಗುತ್ತೆ. ಮತ್ತು ಬುಧನ ಸಂಚಾರವೂ ಕೂಡ ಅಲ್ಲಿ ತೃತೀಯಕ್ಕೆ ಹೋಗ್ತಾನಲ್ಲ, ಅಲ್ಲಿ ಏನು ಚಂದ್ರಕ್ಷೇತ್ರಕ್ಕೆ ಬರ್ತಾನಲ್ಲ, ನಿಮ್ಮ ರಾಶಿಯಾದಿಗೆ ಬರ್ತಾನೆ ಬುಧ, ವ್ಯಯಾಧಿಪತಿ ಬೇರೆ. ಹೀಗಾಗಿ ವ್ಯಯಾಧಿಪತಿ ಬಂದಾಗ ಸ್ವಲ್ಪ ಹೆಚ್ಚು ಲಾಸ್ ಆಗ್ತಕ್ಕಂಥದ್ದು, ವ್ಯಾಪಾರಕ್ಕೆ ಹೆಚ್ಚಿನ ಇನ್ವೆಸ್ಟ್ಮೆಂಟ್ಗಳು ಉಂಟಾಗ್ತಕ್ಕಂಥದ್ದು, ಈ ರೀತಿಯ ಒಂದು ಸ್ವಲ್ಪ ತೊಡಕುಗಳಿದ್ದಾವೆ. ಸ್ವಲ್ಪ ಜಾಗ್ರತೆ ಬೇಕು. ಹೋಟೆಲ್ ಜಲಕ್ಷೇತ್ರಗಳಲ್ಲಿ ಲಾಭ ಬರುತ್ತೆ, ಇನ್ವೆಸ್ಟ್ಮೆಂಟು ಆಗುತ್ತೆ, ಲಾಭವೂ ಬರುತ್ತೆ. ಆದರೂ ಸ್ವಲ್ಪ ಹುಷಾರಾಗಿರಿ. ಯಾಕೆಂದರೆ ವ್ಯಯಾಧಿಪತಿ ಜನ್ಮದಲ್ಲಿ ಸಂಚರಿಸದೆ ಅತಿಯಾದ ಇನ್ವೆಸ್ಟ್ಮೆಂಟ್ ಅದು ನಿಮಗೆ ಲಾಸ್ ಅಂತ ಅನಿಸಲ್ಲ, ಆದರೆ ಖರ್ಚಂತೂ ಆಗ್ತಾ ಇರುತ್ತೆ. ಆ ರೀತಿಯ ಒಂದು ಸಂದರ್ಭಗಳನ್ನು ಎದುರಿಸ್ತೀರ. ಕುಟುಂಬದಲ್ಲಿ ಸ್ವಲ್ಪ ಘರ್ಷಣೆಗಳಿರುತ್ತೆ. ಮಾಂದಿ ದ್ವಿತೀಯದಲ್ಲಿರುತ್ತೆ ಕೇತು ಜೊತೆಗೆ. ಹೀಗಾಗಿ ಮಾತಾಡುವಾಗ ಸ್ವಲ್ಪ ಒರಟುತನ ಬರುತ್ತೆ. ಹಣ ಕಳ್ಕೊಳ್ಳೋ ಸಾಧ್ಯತೆಗಳನ್ನು ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಹುಷಾರಾಗಿರಬೇಕು. ಕರ್ಕಾಟಕ ರಾಶಿಯವರು ಈ ವಾರ ಇಡೀ ಸ್ವಲ್ಪ ಡಲ್ಲಿದೆ. ಏನಪ್ಪ ಪ್ರಾರ್ಥನೆಗೆ ಏನು ಮಾಡೋದು ಅಂದರೆ ನೋಡಿ, ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಸ್ವಲ್ಪ ತುಪ್ಪ ಸಮರ್ಪಣೆ ಮಾಡಿ, ಜೊತೆಗೆ ನರಸಿಂಹ ಸನ್ನಿಧಾನಕ್ಕೂ ಹೋಗಿ ಬನ್ನಿ. ನರಸಿಂಹ ಸನ್ನಿಧಾನದಲ್ಲಿ ತುಳಸಿ ಅರ್ಚನೆ ಮಾಡಿಸಿ. 2 ಲಕ್ಷ್ಮೀ ನರಸಿಂಹ ಪ್ರಾರ್ಥನೆ ಬಹಳ ಮುಖ್ಯ ಮಾಡಿ. ಇನ್ನು ಸಿಂಹಕ್ಕೆ ಹೋಗೋಣ. ಸಿಂಹರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಸ್ವಲ್ಪ ತೊಡಕುಗಳು, ಸ್ತ್ರೀಯರಿಗೆ ಮನಸ್ತಾಪಗಳು, ದುಃಖ, ವ್ಯಥೆ, ನೋವು, ಬಂಧು ಸ್ನೇಹಿತರಲ್ಲಿ ಸ್ವಲ್ಪ ಕಲಹ, ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಅನುಕೂಲ. ಇದು ಕಾರಣ ಪ್ರಾರಂಭದಲ್ಲಿ ಬುಧ ವಿದ್ಯಾಧಿಪತಿ ಲಾಭದಲ್ಲಿದ್ದಾನೆ. ಹೀಗಾಗಿ ಆತಂಕ ಇಲ್ಲ, ವಿದ್ಯೆಗೆ ತೊಂದರೆ ಆಗೋದಿಲ್ಲ. ಆದರೆ ಯಾರೂ ನಿಮಗೆ ಕರ್ಮಾಧಿಪತಿಯನ್ನು ಅವನು ವೀಕ್ ಆಗಿದ್ದಾನೆ ಶುಕ್ರ ನಿನ್ನೆಯಿಂದ. ಹೀಗಾಗಿ ವೃತ್ತಿಯಲ್ಲಿ ನಿಮಗೂ ಕೂಡ ಕರ್ಕಾಟಕ ರಾಶಿಯವರಿಗೆ ಕುಜ ಹೇಗೆ ಬಂದರೆ ಸಿಂಹರಾಶಿಯವರಿಗೆ ಶುಕ್ರ ನೀಚನಾಗಿದ್ದಾನೆ. ಹೀಗಾಗಿ ಸ್ವಲ್ಪ ಅತಂತ್ರ ಸ್ಥಿತಿ, ವ್ಯತ್ಯಾಸಗಳಾಗ್ತಕ್ಕಂಥದ್ದು, ಕೆಲಸದಲ್ಲಿ ಇಷ್ಟು ದಿನ ಇದ್ದಂತಹ ಸೌಖ್ಯತೆ ಕಳೆದು ಹೋಗ್ತಕ್ಕಂಥದ್ದು. ಇಷ್ಟು ದಿವಸ ಹೇಗೂ ನಡೀತಾ ಇತ್ತು, ಕೆಲಸದಲ್ಲಿ ಆರಾಮಾಗಿರ್ತಾ ಇತ್ತು. ಆದರೆ ಈಗ ಹಾಗೆಲ್ಲ, ಕೆಲಸ ಮಾಡಲೇಬೇಕು, ಇಷ್ಟವರಲ್ಲ, ಇನ್ನೂ ಸ್ವಲ್ಪ ಎಕ್ಸ್ಟೆಂಡ್ ಆಗ್ತಕ್ಕಂಥದ್ದು, ಹೀಗೆಲ್ಲ ಆಗ್ಬಿಡೋ ಸಾಧ್ಯತೆಗಳಿರುತ್ತೆ. ಸೌಖ್ಯ ಹಾಳು ಮಾಡ್ತಾನೆ ಶುಕ್ರ, ಸೌಖ್ಯದ ಅಧಿಪತಿ. ಹೀಗಾಗಿ ಅವನು ಅದನ್ನು ಕಳೆದು ಹಾಕ್ತಾನೆ ಅವನು ನೀಚನಾಗಿದ್ದಾಗ. ಹೀಗಾಗಿ ಎಚ್ಚರಿಕೆ ಬೇಕು, ಅದು ಸಿದ್ಧ ಆಗಬೇಕು ನಾವು. ಆಯ್ತಪ್ಪ, ಏನು ಬಂದರೂ ಮಾಡೋಣ, ಭಗವಂತನ ಏನು ಅದು ಇದೆಯಲ್ಲ, ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಇರಲಿ ಅಂತ. ಆ ರೀತಿಯಲ್ಲಿ ನೀವು ಒಂದು ಗಟ್ಟಿ ಮನಸ್ಸು ಮಾಡ್ಕೋಬೇಕಾಗುತ್ತೆ. ವಾರದ ಅದಿಯಲ್ಲಿ ಸ್ವಲ್ಪ ಮಾನಸಿಕವಾಗಿ ಕುಗ್ಗುವ ಲಕ್ಷಣ ಇದೆ, ಅಪಮಾನಗಳು, ಈ ರೀತಿಯ ಒಂದು ಸಾಧ್ಯತೆ ಇದೆ, ಹುಷಾರು. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಜನ್ಮರಾಶಿಗೆ ಮಾಂದಿ ಬರುತ್ತೆ. ಹೀಗಾಗಿ ಆರೋಗ್ಯ ವ್ಯತ್ಯಾಸ ಆಗಬಹುದು, ಸ್ವಲ್ಪ ಹುಷಾರಾಗಿರಿ. ವೃತ್ತಿಯಲ್ಲೂ ತೊಡಕುಗಳು, ಆರೋಗ್ಯ ವ್ಯತ್ಯಾಸ, ಹಣಕಾಸಿನ ವಿಚಾರದಲ್ಲಿ ತೊಂದರೆ, ಜಲಕ್ಷೇತ್ರಗಳಲ್ಲಿ ಸ್ವಲ್ಪ ಮಟ್ಟಿಗಿನ ಅನುಕೂಲಗಳನ್ನ ಕಾಣಲಿಕ್ಕೆ ಅವಕಾಶ ಇದೆ. ಯಾಕಂದರೆ ಚಂದ್ರನ ಸಂಚಾರ ಚೆನ್ನಾಗಿರೋದ್ರಿಂದ ಸ್ವಲ್ಪ ಅವನು ಈ ಹಾಲು, ಹೈನು, ಹಣ್ಣು,
ಅಥವಾ ನೀರಿನ ಸೋರ್ಸಲ್ಲಿ ಕೆಲಸ ಮಾಡೋರಿಗೆಲ್ಲ ಸ್ವಲ್ಪ ಮಟ್ಟಿಗಿನ ಹೆಚ್ಚಿನ ಅನುಕೂಲ. ಕರ್ಮಸ್ಥಾನದಲ್ಲಿ ಚಂದ್ರ ಸಂಚರಿಸುವಾಗ ಸ್ವಲ್ಪ ಸಹಾಯ ಮಾಡ್ತಾನೆ, ಅದರಲ್ಲಿ ಏನು ಆತಂಕ ಬೇಡ. ಇದಕ್ಕೆ ಪರಿಹಾರಕ್ಕೆ ಏನಪ್ಪ ಅಂದರೆ ಶಿವ ಸನ್ನಿಧಾನದಲ್ಲಿ ಬಿಲ್ವಾರ್ಚನೆ ಮಾಡಿಸಿ. ಈಶ್ವರನ ಆರಾಧನೆ ನಿಮ್ಮ ಪಾಲಿಗೆ ತುಂಬ ದೊಡ್ಡ ಫಲ ತಂದುಕೊಡುತ್ತೆ. ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿ. ಇನ್ನು ಕನ್ಯಾ ರಾಶಿಗೆ ಹೋಗೋಣ. ಕನ್ಯಾ ರಾಶಿಯವರಿಗೆ ವೃತ್ತಿಯಲ್ಲಿ ಅಧಿಕಾರದ ಬಲ, ಆಯುರ್ವೇದ ಕ್ಷೇತ್ರಗಳಲ್ಲಿ ಹೆಚ್ಚಿನ ಅನುಕೂಲಗಳು ಉಂಟಾಗ್ತಕ್ಕಂಥದ್ದು, ವೈದ್ಯಕೀಯ ಕ್ಷೇತ್ರದಲ್ಲಿ ಲಾಭ, ಗಂಟಲು ಕಿವಿ ಬಾಧೆ ವಾರದ ಹಾದಿಯಲ್ಲಿ, ಸಹೋದರಲ್ಲಿ ಮನಸ್ತಾಪ, ಸೇವಕರು ಸಹಾಯಕರಲ್ಲಿ ಹೇಳಿದ ಕೆಲಸ ಆಗಲ್ಲ, ಹಾಳಾಗತ್ತೆ ಕೆಲಸ, ಆ ರೀತಿಯ ಒಂದು ಸಾಧ್ಯತೆಗಳು ಇದ್ದಾವೆ. ಮತ್ತು ಜಿಪುಣತನ, ಇನ್ಯಾನೋ ಖರ್ಚು ಮಾಡಬೇಕಾಗಿರೋ ಕಡೆ ಖರ್ಚು ಮಾಡದೇ ಹೋಗಿ ಅಪಮಾನಕ್ಕೊಳಗಾಗುತ್ತಾಗ ಸಾಧ್ಯತೆಗಳು ಇದೆಲ್ಲ ಇದೆ. ಕನ್ಯಾ ರಾಶಿಯವರಿಗೆ ಸ್ವಲ್ಪ ಹುಷಾರು. ದಾಂಪತ್ಯದ ಅಷ್ಟೇ ಸ್ವಲ್ಪ ಏನೋ ಕೋಲ್ಡ್ ವಾರ್ ಅಂತೀವಲ್ಲ, ಆ ರೀತಿಯ ಒಂದು ಸಾಧ್ಯತೆಗಳನ್ನು ಸೂಚಿಸ್ತಾ ಇದೆ. ಎಲ್ಲ ಇರುತ್ತೆ, ಬಟ್ ಹೇಳ್ಕೊಳಕ್ಕಾಗಲ್ಲ, ಆ ರೀತಿಯ ಒಂದು ಸಂದರ್ಭಗಳು ಎದುರಾಗುತ್ತೆ, ಹುಷಾರು. ವೃತ್ತಿಯಲ್ಲಿ ಮಾತ್ರ ಕುಜನಿಗೆ ಅಲ್ಲಿ ಅಧಿಕಾರದ ದಿಗ್ಬಲ ಬರುತ್ತೆ, ಅದು ಶತ್ರುಕ್ಷೇತ್ರ, ಮಧ್ಯಮ ಫಲವನ್ನು ಕಾಣಬಹುದು. ವೃತ್ತಿಯಲ್ಲಿ ಆತಂಕ ಬೇಡ. ಕರ್ಮಾಧಿಪತಿ ಲಾಭಕ್ಕೆ ಬರ್ತಾನೆ, ಅದೇ ಒಂದು ಬಲ. ನಿಮಗೆ ವೃತ್ತಿಯಲ್ಲಿ ಸಾಮಾನ್ಯ ತೊಡಕಾಗಲ್ಲ, ಯಾಕಂದರೆ ಬುಧನ ಸಂಚಾರ ತುಂಬ ಚೆನ್ನಾಗಿದೆ, ಹೀಗಾಗಿ ಗಾಬರಿ ಬೇಡ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಕನ್ಯಾ ರಾಶಿಯವರಿಗೆ ವ್ಯಯ ಸ್ವಲ್ಪ ಶುರುವಾಗುತ್ತೆ, ಕಣ್ಣಿನ ಬಾಧೆಗಳು, ಕಾಲಿಗೆ ಪೆಟ್ಟಾಗುವ ಸಾಧ್ಯತೆಗಳು, ಅಲೆದಾಟಗಳು ಶುರುವಾಗಬಹುದು, ಇದೆಲ್ಲ ಇದೆ. ಮತ್ತು ಚಂದ್ರನ ಸಂಚಾರದಿಂದಾಗಿ ಸ್ವಲ್ಪ ಕ್ಷೇತ್ರ ದರ್ಶನ, ಒಳ್ಳೆಯ ಸಜ್ಜನರ ಭೇಟಿ, ಸಾಧು ಸಂತರ ಒಂದು ಸಲಹೆಗಳನ್ನು ಕೇಳಿಸ್ಕೊಳ್ತಕ್ಕಂಥದ್ದು, ಅಂತಹ ಸಂದರ್ಭಗಳು ಎದುರಾಗೋದು, ಈ ರೀತಿಯ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಕ್ಷೇತ್ರ ದರ್ಶನ, ಸಜ್ಜನರ ಸಂಪರ್ಕ ಉಂಟಾಗುವ ಸಾಧ್ಯತೆ. ಹಣಕಾಸು ಕುಟುಂಬ ಘರ್ಷಣೆ ಸೂಚಿಸ್ತಾ ಇದೆ, ಏಕೆಂದರೆ ಧನಾಧಿಪತಿ ಬಲಹೀನನಾದಾಗ ಹಣಕ್ಕಾಗಿ ಪರದಾಡಬೇಕಾದ ಪರಿಸ್ಥಿತಿ ಬರುತ್ತದೆ. ಒಂದು ಕಾಸು ಬಿಡಿಗಾಸು ಹುಟ್ಟೋದಿಲ್ಲ, ಹಾಗಾಗಿಬಿಡುತ್ತೆ. ವಿದ್ಯಾರ್ಥಿಗಳಿಗೆ ಮನಸ್ಸು ಚಂಚಲವಾಗುವ ಸಾಧ್ಯತೆ. ಓದೋದು ಬಿಟ್ಟು ಬರೀ ಈ ಮೊಬೈಲು, ರೀಲ್ಸು, ಮತ್ತೊಂದು ಮಗದೊಂದು. ಶುಕ್ರ ಅಂಥವನೇ. ಶುಕ್ರ ಬಲಹೀನನಾಗಿದ್ದಾಗ ಒಳ್ಳೆಯದ ಮಾಡೋದಿಲ್ಲ, ಅವನು ಮನರಂಜನೆಗಾಗಿ ಏನೋ ಒಂದು ಕೈಗನ್ನಡಿಯಾಗಿ ಇಟ್ಟಿರ್ತಾನೆ, ಅದರಲ್ಲೆಲ್ಲ ಬೇಡದ್ದು ತುರುಕ್ಬಿಟ್ಟಿರ್ತಾನೆ. ಆ ರೀತಿಯ ಒಂದು ಸಾಧ್ಯತೆಗಳಿರುತ್ತೆ. ವಿದ್ಯಾಧಿಪತಿ ಭಾಗ್ಯಾಧಿಪತಿಯೂ ಹೌದು, ಹೀಗಾಗಿ ಅದೃಷ್ಟ ಕೈಕೊಟ್ಟು ವಿದ್ಯೆ ಕೈಕೊಟ್ಟು ಕೊನೆಗೆ ಅಪಮಾನಗಳಾಗ್ಬಿಡುತ್ತೆ, ಹುಷಾರಾಗಿರಿ ಕನ್ಯಾ ರಾಶಿಯವರು. ವಿದ್ಯಾರ್ಥಿಗಳು ಪರಿಹಾರಕ್ಕೆ ಏನಪ್ಪ ಅಂತಂದರೆ ಕೃಷ್ಣ ಸನ್ನಿಧಾನದಲ್ಲಿ ಪ್ರಾರ್ಥನೆ ಸಲ್ಲಿಸಿ, ಮಹಾಲಕ್ಷ್ಮಿ ಪ್ರಾರ್ಥನೆಯನ್ನು ಮಾಡಿ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಶಕ್ತಿರೂಪೇಣ ಸಂಸ್ಥಿತ, ಇವೆಲ್ಲ ಬುದ್ಧಿರೂಪೇಣ ಸಂಸ್ಥಿತ, ಇವೆಲ್ಲ ಹೇಳ್ಕೊಳ್ಬಹುದು. ಇದನ್ನು ಹೇಳ್ಕೊಳ್ಳಿ, ಮಕ್ಕಳಿಗೆ ಹೇಳ್ಕೊಳ್ಳಿ. ಯಾ ದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ, ನಮಸ್ತಸ್ಯೇ 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 ನಮೋ ನಮಃ. ಈ ಮಂತ್ರ ತುಂಬ ಉಪಕಾರವಾಗುತ್ತೆ, ಹೇಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.